ಸೈಲೆಂಟ್ ಆಗಿ ಇದ್ದು ಕಪ್ ತಗೊಂಡೋದ್ರು ಅಂತ ನೀವು ಅವಾಗ ಹೇಳ್ತಾ ಇದ್ರಿ. ಅಂದ್ರೆ ತುಂಬಾ ಬುದ್ಧಿವಂತ ಇದ್ದಾರೆ ಅಂತ. ಹೇಳಿ ಹನುಮಂತು ಬಗ್ಗೆ. ಹನುಮಂತು ಇಸ್ ಅ ಸಿಂಪಲ್ ಗೈ ಆ್ಯಂಡ್ ಅವ್ನು ಏನೋ ತುಂಬ ಸ್ಟ್ರಾಟಜಿ ಮಾಡ್ಕೊಂಬಂದಿದ್ದ ಅಂದರೆ ನಾನು ನಂಬಲ್ಲ. ಅವ್ನಿಗೇನು ಸ್ಟ್ರಾಟಜಿ ಇರಲಿಲ್ಲ, ಅವ್ನ ಗೇಮ್ ಪ್ಲ್ಯಾನ್ ಕ್ಲಾರಿಟಿಲಿತ್ತು, ಕ್ಲಿಯರ್ ಆಗಿತ್ತು. ಆ ಗೇಮ್ ಪ್ಲ್ಯಾನ್ ಆಡ್ದ ವರ್ಕ್ ಆಯ್ತು ಅಷ್ಟೇ. ಇನ್ನು ಮಿಕ್ದವ್ರದ್ದೆಲ್ಲ ವರ್ಕ್ ಆಗಲಿಲ್ಲ. ನಂದು ವೇದಿಕೆ ತನಕ ಹೋಗೋ ತನಕ ಇತ್ತು, ಆ ಕಪ್ ಎತ್ತಕ್ಕಾಗಲಿಲ್ಲ ಅಷ್ಟೇ. ಆ್ಯಂಡ್ ಅವ್ನಿಗೆ ಇನ್ನೊಂದು ಅಡ್ವಾಂಟೇಜ್, ಅಡ್ವಾಂಟೇಜ್ ಇದ್ದಿದ್ದು ಅಂದರೆ ಅವ್ನು ಬಾಯಲ್ಲಿದ್ದಂಥ ಜಾನಪದ ಪದಗಳು, ಅವನ ಕಂಠಕ್ಕಿದ್ದಂಥ ಶಕ್ತಿ, ಅವನು ಹಾಡ್ತಿದ್ದಂಥ ಹಾಡುಗಳು ಅವನಿಗೆ ಎಕ್ಸ್ಟ್ರಾ ಪವರಾಗಿ ನಿಂತ್ಕೊಂತಷ್ಟೇ. ಈಗ ಪ್ರಶ್ನೆ ನನಗೆ ತುಂಬ ಕ್ಯೂರಿಯಾಸಿಟಿ ಸರ್. ನಾನು ಎಲ್ರಿಗೂ ಕೇಳಿದ್ದೀನಿ. ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ರಾಧಾ ಹಿರೇಗೌಡರವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ನೀವು ಕಂಟೆಸ್ಟೆಂಟ್ ಅಂದ್ಕೊಂಡ್ರಾ ಅಥವಾ ಹೇಗೆ ಫೀಲ್ ಆಯಿತು ಅಂತ? ಕಂಟೆಸ್ಟೆಂಟ್ ಅಂತ ಅನ್ನಿಸ್ತು ಒಂದು ಸೆಕೆಂಡಿಗೆ. ಇವರೆಲ್ಲ ಕಂಟೆಸ್ಟೆಂಟ್ಗಳಾಗಿ ಬಂದರೆ ಹೆಂಗಪ್ಪ ಹ್ಯಾಂಡ್ಲು ಮಾಡೋದು ಇವ್ರನ್ನ, ಆ್ಯಂಡ್ ಇವ್ರಿಗಿರೋ ನಾಲೆಡ್ಜು, ಇವ್ರು ಮಾತಾಡೋ ಅಂಥ ಪವರು ಹೆಂಗೂರು ಹ್ಯಾಂಡ್ಲು ಮಾಡೋದು. ಮೊದಲೇ ಚೈತ್ರಕ್ಕಂತ ತಡೆಯೋಕ್ಕಾಗ್ತಾಯಿಲ್ಲ, ಇನ್ನು ಇವ್ರ ಥರದವರೆಲ್ಲ ಬಂದುಬಿಟ್ರೆ ಹೆಂಗೆ ಹ್ಯಾಂಡ್ಲು ಮಾಡೋದು, ಹೆಂಗೆ ಇವ್ರ ಮುಂದೆ ಕಾಂಪೀಟ್ ಮಾಡೋದು, ವಿಷಯಗಳನ್ನ ಡಿಸ್ಕಸ್ ಮಾಡೋದು ಹೆಂಗೆ ಅನ್ನೋದೆಲ್ಲ ಇತ್ತು. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದು, ನಾನು ಕಂಟೆಸ್ಟೆಂಟ್ ಅಲ್ಲ, ಇಲ್ಲಿ ಇದಕ್ಕೆ ಬಂದಿದ್ದೀನಿ ಅಂತಂದ್ರು. ಓಕೆ ಅಂತ ಅಂದ್ಕೊಂಡು ನಾರ್ಮಲ್ ಆಗಿದ್ದಿದೆ. ಸೊ ಶೀ ಈಸ್ ಗುಡ್, ಶೀ ಈಸ್ ಪ್ರೊಫೆಷ್ನಲಿ ಆ್ಯಂಡ್ ಶೀ ಈಸ್ ನಮಗೆ ಮಾಲಾಶ್ರೀ ಥರ ಕಾಣಿಸೋರು ಅವರು ಈ ಇಂಡಸ್ಟ್ರೀಲಿ, ಈ ಫೀಲ್ಡಲ್ಲಿ. ಆ್ಯಂಡ್ ಸಿ ಸ್ಟರ್ಬನ್ ಆ್ಯಂಡ್ ದ ವೇ ಶಿ ಆಸ್ ದ ಕ್ವಶನ್ಸ್ ನಮಗೆ ಭಯ ಆಗೋದು. ಒಂದು ಈವೆಂಟ್ನ ಬಂದು ತುಂಬ ಚೆನ್ನಾಗಿ ಮುಗಿಸ್ಕೊಟ್ಟೋದ್ರು. ಶಿ ಈಸ್ ಅ ಸ್ವೀಟ್ ಲೇಡಿ. ಎಲ್ಲರ ಜೊತೆಗೂ ಒಂದೊಂದು ಫೋಟೋ ತೊಗೊಂಡು ಬಂದು ಮೀಟ್ ಮಾಡ್ತೀನಿ ಒಂದ್ಸತಿ ಅಂತ ಹೇಳಿ. ಹಾಗೆ ನನ್ನ ಕೊನೆ ಪ್ರಶ್ನೆ ಇಲ್ಲಿಗೆ ಮುಗಿಸ್ತೀನಿ. ಯಾಕಂದರೆ ತುಂಬ ಸಲ ಬಿಗ್ ಬಾಸ್ ಮನೇಲಿ ನಾನು ಕೇಳಿರೋದು, ಹೊರಗಡೆ ಹೋದ್ಮೇಲೆ ಪಾರ್ಟಿ ಮಾಡೋಣ. ಆಯ್ತಾ ಸರ್ ಪಾರ್ಟಿ? ಇನ್ನೂ ಆಗಿಲ್ಲ. ನೆನ್ನೆ ಬಂದಿದ್ದೀನಿ, ನೆನ್ನೆ ನೈಟು ಇನ್ನೂ ಫುಲ್ಲು ಅದೇ ಇಂಟರ್ವ್ಯೂಸು ಅದು ಇದು ಅಂತ ಇದೆ. ಇನ್ನೂ ಪಾರ್ಟಿ ಗೀಟಿಗೆಲ್ಲ ಹೋಗಿಲ್ಲ. ಯಾಕಂದರೆ ಈಗ ಆಗಿರೋದೇನು ಬಾಡಿ ಏನು ರೆಡಿ ಆಗಿದೆ, ಇದು ನನಗೆ ಆಚೆ ಬಂದಿದ್ರು ಇಷ್ಟು ಕ್ಲೀನಾಗಿ ರೆಡಿ ಆಗೋಕ್ಕಾಗ್ತಾ ಇರಲಿಲ್ಲ. ಸೊ ಅಷ್ಟು ಕ್ಲೀನಾಗಿ ಬಂದಿದ್ದೀನಿ. ಪಾರ್ಟಿ ಗಿಟಿ ಮಾಡಿ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಮೈಂಡ್ ವಾಯ್ಸು. ಅವ್ರು ನೆನೆ ಕೇಳಿದಾಗ ಹೇಳ್ತಾ ಇದ್ರು ಪಾರ್ಟಿ ಮಾಡ್ತೀವಿ ಮೇಡಮ್ 100% ಅಂತ. ನೋಡಿ ನೀವು ಏನಾದರೂ ಲಿಸ್ಟಲ್ಲಿ ಇದ್ದೀರಾ ಅವ್ರ ಲಿಸ್ಟ್? ಡೆಫಿನೆಟ್ಲಿ ಅವ್ನ ಲಿಸ್ಟಲ್ಲಿ ನಾನು ಇರಲೇಬೇಕು. ಇರ್ತೀವಿ, ಬಟ್ ಅಷ್ಟು ಮಾಡಲ್ಲ. ಬಟ್ ಮಾಡೋದಂತೂ ಪ್ಲ್ಯಾನ್ ಇದೆ. ಇನ್ನೊಂದು 3-4 ದಿವಸ ಆಗಬೇಕು, ಎಲ್ಲ ಮುಗಿಸ್ಬೇಕು ಈವೆಂಟ್ಸ್ಗಳಿಗೆ. ಇನ್ನೂ ಅದೆಲ್ಲ ಏನು ಪ್ಲ್ಯಾನ್ ನಡೆದಿಲ್ಲ. ಬಟ್ ಎಲ್ಲರೂ 20 ಜನ ಸಿಗೋ ಅಂಥ ಪ್ಲ್ಯಾನ್ ಇದೆ. ಅದನ್ನೆಲ್ಲ ಎಲ್ಲರದು ಇಂಟರ್ವ್ಯೂಸ್ಗಳಲ್ಲಿ ಬ್ಯುಸಿ ಇರೋದ್ರಿಂದ ಅದನ್ನೆಲ್ಲ ಮುಗಿಸ್ಕೊಳ್ಳಿ ಅಂತ ಕಾಯ್ತಾ ಇದ್ದೀನಿ. ಸೊ ಮುಗಿಸ್ಕೊಂಡಿದ ತಕ್ಷಣ ಎಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಟೈಮ್ಗಾಗಿ. ನೋಡಿದ್ರಲ್ಲ, ಇದಿಷ್ಟು ತ್ರಿವಿಕ್ರಮ್ ಅವರ ಮಾತು. ಅವರು ಏನೆಲ್ಲ ಬಿಗ್ ಬಾಸ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದರು ಅನ್ನೋದನ್ನು ನಮ್ಮ ಹತ್ರ ಈಗಾಗಲೇ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ಮಾಸ್ಟರ್ ಮೈಂಡ್ ತ್ರಿವಿಕ್ರಮ್ ಅವರ ಮಾತುಗಳೆಲ್ಲ ನಾವೀಗಾಗಲೇ ಕೇಳಿಸ್ಕೊಂಡಿದ್ದೀವಿ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.